ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಜಯ ಅಮ್ಮನವರಿಗೆ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇದೇ ಸೋಮವಾರ ನಮ್ಮ ಕನಕದಾಸ ಜಯಂತಿ ಇದೆ. ಅನಿವಾರ್ಯ ಕಾರಣಗಳಿಂದ ನಾವು ಒಂದು 3 ದಿನ ಹಿಂದೆಯೇ ಈ ಒಂದು ಕಾರ್ಯಕ್ರಮ ಮಾಡುವಂಥ ಅನಿವಾರ್ಯತೆ ಉಂಟಾಗಿದೆ. ಹಾಗಾಗಿ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ಇವತ್ತು ಕನಕದಾಸರ ಬಗ್ಗೆ ಮಾತನಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ಇದು ಭಾಷಣ ಅಲ್ಲ, ನನಗೆ ಗೊತ್ತಿರ್ತಕ್ಕಂಥ ಒಂದೆರಡು ವಿಚಾರಗಳ ಜೊತೆಗೆ ಒಂದಿಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಿರೋದು ಯಾರು ಅಂತಂದರೆ ನಮ್ಮ ಬಳಗದ ಪುಟಾಣಿ ಪ್ರತಿಭೆ ಪ್ರಣತಿ ಮತ್ತು ನಮ್ಮ ಸನಿಹಾ. ಈ ಮಕ್ಕಳು ನನಗೆ ನೆನಪಾಗ್ತಾ ಇದ್ದಾರೆ. ಅವರಿಗೆ ಏನಾದರೂ ಈ ವಿಚಾರನ ಭಾಷಣ ಕೊಟ್ಟಿದ್ದರೆ ಅವರು ಎಷ್ಟು ಚೆನ್ನಾಗಿ ಮಂಡಿಸ್ತಾ ಇದ್ರು ಅನ್ನೋದು ಕಲ್ಪನೆ ಮಾಡಿಕೊಂಡೇ ಖುಷಿ ಆಗ್ತದೆ. ಇರಲಿ, ಮುಂದಿನ ದಿನಗಳಲ್ಲಿ ಅವರ ಮಾತುಗಳನ್ನು ಕೇಳುವಂಥ ಅವಕಾಶ ನಮಗಾಗುತ್ತೆ. ಈ ಒಂದು ಏನು ಹೇಳ್ತೀವಿ, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದೋ ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಏನಾದರೂ ಆಗಿದ್ದರೆ ಅದು ದಾಸಶ್ರೇಷ್ಠರ ಇಂದ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇಂಥ ಒಬ್ಬ ಮಹನೀಯ ದಾಸರ ಒಂದು ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಕನಕದಾಸರ ಜನನ ಹಾವೇರಿ ಜಿಲ್ಲೆಯ ಬಾಡ ಎಂಬತಕ್ಕಂಥ ಗ್ರಾಮದಲ್ಲಿ ಭೀಮಪ್ಪ ನಾಯಕ ಹಾಗೆ ಬಚ್ಚಮ್ಮ ಎಂಬತಕ್ಕಂಥ ದಂಪತಿಗಳಿಗೆ ಮಗನಾಗಿ ಜನ್ಮ ತಾಳ್ತಾರೆ ಕನಕದಾಸರು. ಈ ಒಂದು ದಂಪತಿಗೆ ಮದುವೆಯಾಗಿ ಸುಮಾರು ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಆಗ ಅವರೇನು ಮಾಡ್ತಾರೆ, ಅವರ ಮನೆಯ ದೇವರು ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪನ ಒಂದು ಸೇವೆಯನ್ನು ಮಾಡಿ, ಒಂದು ವ್ರತಗಳನ್ನೆಲ್ಲ ಕೈಗೊಂಡು ಸೇವೆಯನ್ನು ಮಾಡಿ ಒಬ್ಬ ಭಗವಂತನ ವರಪ್ರಸಾದದಿಂದ ಅವರಿಗೆ ಗಂಡು ಮಗು ಜನನವಾಗುತ್ತೆ. ಆ ತಿಮ್ಮಪ್ಪನ ವರಪ್ರಸಾದದಿಂದ ಹುಟ್ಟಿದಂತಹ ಒಂದು ಮಗುವಿಗೆ ತಿಮ್ಮಪ್ಪ ಅಂತಲೇ ಹೆಸರಿಡ್ತಾರೆ. ಈ ತಿಮ್ಮಪ್ಪ ಬೆಳೀತಾ ಬೆಳೀತಾ ತಾಯಿಯ ಜೊತೆ ದೇವಸ್ಥಾನಗಳಿಗೆ, ಭಕ್ತಿಯ ಸಭೆ ನಡೆಯೋ ಕಡೆ, ಭಕ್ತಿ ಪಂಥದ ಒಂದು ವಿಚಾರಧಾರೆಗಳು ನಡೆಯುವಂಥ ಸಭೆಗಳಲ್ಲಿ ಪಾಲ್ಗೊಳ್ತಾ, ದೇವಸ್ಥಾನಗಳಿಗೆ ಹೋಗಿ ಪಾರಾಯಣಗಳನ್ನು ಕೇಳ್ತಾ, ಹಾಗೆ ಹಲವಾರು ಈ ಭಕ್ತಿ ವಿಚಾರಗಳನ್ನು ಆ ಚಿಕ್ಕ ವಯಸ್ಸಲ್ಲೇ ಆ ಪುಟ್ಟ ಮನಸ್ಸಿನಲ್ಲಿ ತುಂಬ್ಕೋತಾ ಬೆಳೀತಾನೆ. ಹಾಗೆ ಈ ಮಗು ಚಿಕ್ಕಂದಿನಿಂದಲೇ ಕತ್ತಿ ವರ್ಷೆ, ಈಗ ಅವರು ಏನು ಆಸ್ಥಾನ ಮಂಡಲಾಧೀಶ ಇದಾಗಿ ಇರ್ತಾರೆ ಅಂತಂದರೆ ಆ ಒಂದು ಬರುತ್ತೆ. ಹೀಗೆ ಈ ಒಂದು ತಿಮ್ಮಪ್ಪ ಬೆಳೀತಾ ಬೆಳೀತಾ ದೊಡ್ಡನಾದಂಥ ತಿಮ್ಮಪ್ಪ ನಾಯಕ, ಯುವಕನಾದ ನಂತರ ತಿಮ್ಮಪ್ಪ ನಾಯಕ ಅಂತ ಒಬ್ಬ ಮೇಧಾವಿಯಾಗಿ ಬೆಳೀತಾನೆ ಹುಡುಗ. ಇದಕ್ಕೂ ಮುಂಚೆ ಬಾಲ್ಯದಲ್ಲಿ ಒಂದು ಸರಿ ಏನಾಗುತ್ತೆ, ಒಂದು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುರುಗಳು ಎಲ್ಲ ಮಕ್ಕಳಿಗೂ ಬಾಳೆಹಣ್ಣು ಕೊಡ್ತಾರೆ ತಿನ್ನಲಿಕ್ಕೆ. ಬಾಳೆಹಣ್ಣು ಕೊಟ್ಟಂಥ ಸಂದರ್ಭದಲ್ಲಿ ಒಂದಿಬ್ಬರು ಮಕ್ಕಳಿಗೆ ಹೇಳ್ತಾರೆ, ನೋಡಿ, ಮಕ್ಕಳನ್ನ ಕರೆದು ಹೇಳ್ತಾರೆ, ನೀವು ಈ ಬಾಳೆಹಣ್ಣು ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಹೋಗ್ಬಿಟ್ಟು ನೀವು ಸೇವಿಸಿ ಬರಬೇಕು, ತಿಂದು ಬರಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ತಾನು ಎಲ್ಲೋ ದೂರ ಹೋಗಿ ಯಾರಿಗೂ ಕಾಣದೇ ಇರ್ತಕ್ಕಂಥ ಜಾಗ ಅಂತ ಹುಡ್ಕೊಂಡು ಹೋಗಿ ಒಂದು ತೋಟದೊಳಗಡೆ ಹೋಗಿ ತಿನ್ಕೊಂಬರ್ತಾನೆ. ಅಂಥ ಸಂದರ್ಭದಲ್ಲಿ ಆ ಮಗು ಅಲ್ಲಿ ಹೋಗಿ ತಿನ್ಕೊಂಬರ್ತಾನೆ. ಇನ್ನೊಬ್ಬ ಹುಡುಗ ಇನ್ನೊಂದು ಜಾಗದಲ್ಲಿ ತಿನ್ಕೊಂಬರ್ತಾನೆ. ಆಮೇಲೆ ಎಲ್ಲ ಗುರುಗಳು ಕರೀತಾರೆ, ಬನ್ರಪ್ಪ ಹೇಳಿ, ಎಲ್ಲಿ ನೀವು ಬಾಳೆಹಣ್ಣನ್ನು ತಿಂದು ಬಂದ್ರಿ ಅಂತ ಕೇಳಿದಾಗ ಮೊದಲನೇ ಹುಡುಗ ಹೇಳ್ತಾನೆ, ಗುರುಗಳೇ, ನಾನಂತೂ ಯಾರು ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ತಿಂದು ಬಂದೆ, ತೋಟದೊಳಗಡೆ ಹೋದೆ, ಅಲ್ಲಿ ಯಾರೂ ಇರಲಿಲ್ಲ, ಅಲ್ಲಿ ತಿಂದ್ಬಿಟ್ಟು ಬಂದೆ ಅಂತ ಒಬ್ಬ ಹುಡುಗ ಹೇಳ್ತಾನೆ. ಆಮೇಲೆ ಇನ್ನೊಬ್ಬ ಹುಡುಗನ ಕೇಳಿದಾಗ ಅವನು ಹೇಳ್ತಾನೆ, ಗುರುಗಳೇ, ನಾನು ಹೋಗ್ಬಿಟ್ಟು ಸ್ನಾನದ ಮನೆಯಲ್ಲಿ ತಿಂದೆ, ಅಲ್ಲಿ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ, ಸ್ನಾನದ ಮನೆಯಲ್ಲಿ ತಿಂದೆ ಅಂತ ಹೀಗೆ ಅವರು ಹೀಗೆ ಹೇಳ್ತಾರೆ. ಆಮೇಲೆ ಈ ನಮ್ಮ ಒಬ್ಬ ಹುಡುಗ ಮಾತ್ರ ಕೈಯಲ್ಲಿ ಬಾಳೆಹಣ್ಣು ಹಿಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಆವಾಗ ಅವನನ್ನ ಯಾಕೆ ನೀನು ತಿಂದಿಲ್ಲ ಅಂತ ಕೇಳಿದ್ದಕ್ಕೆ, ಗುರುಗಳೇ, ನನಗೆ ಎಲ್ಲೂ ಯಾರೂ ಇಲ್ಲದೆ ಇರೋ ಜಾಗ ಎಲ್ಲೂ ನನಗೆ ಸಿಗಲಿಲ್ಲ ಅಂತ ಹೇಳ್ತಾನೆ. ಯಾಕಪ್ಪ ಇಷ್ಟೊಂದು ಜಾಗಗಳು ನೋಡು, ತೋಟದಲ್ಲಿ ತಿನ್ಕೊಂಬಂದ, ಇವನು ಸ್ನಾನದ ಮನೆಯಲ್ಲಿ ತಿಂದಿದ್ದಾನೆ, ಅಲ್ಲಿ ಯಾರೂ ಇರಲಿಲ್ಲ, ನಿನಗೆ ಯಾವುದು ಜಾಗ ಸಿಗಲಿಲ್ವಾ, ಎಲ್ಲ ಕಡೆನೂ ಎಲ್ಲರೂ ಇರ್ತಾರಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ.
ಅದಕ್ಕೆ ಆ ಹುಡುಗ ಹೇಳ್ತಾನೆ, ಇಲ್ಲ ಗುರುಗಳೇ, ನನಗೆ ಎಲ್ಲೂ ಅಂಥ ಜಾಗ ಸಿಗಲಿಲ್ಲ. ಯಾಕೆಂದರೆ ಎಲ್ಲಿ ತಿನ್ನೋಕೆ ಅಂತ ಹೋದ್ರೂ ಅಲ್ಲಿ ಆ ಭಗವಂತ ಇದ್ದ, ಯಾರು ಇಲ್ಲದೆ ಇದ್ದರೂ ಆ ದೇವರಿದ್ದ, ಹಾಗಾಗಿ ನಾನು ತಿನ್ನಲಿಲ್ಲ, ಬಂದೆ ಅಂತ ಹೇಳ್ತಾನೆ. ಅದೊಂದು ಮಾತು ಎಷ್ಟು ಒಂದು ಪವಾಡವನ್ನು ಸೃಷ್ಟಿ ಮಾಡ್ತು ಆ ಸನ್ನಿವೇಶದಲ್ಲಿ ಅಂದರೆ, ಆ ಗುರುಗಳಿಗೇ ಒಂದು ಕ್ಷಣ ಮೈ ರೋಮಾಂಚನ ಆಗೋಯ್ತು. ಹೌದಲ್ವಾ? ಯಾರೂ ಇಲ್ಲ ಅಂದರೆ ನಮ್ಮ ಜೊತೆ ಯಾರು ಇರ್ತಾನೆ? ಭಗವಂತ ಇರ್ತಾನೆ. ನಾವು ಒಬ್ಬರೇ ಅಂತೂ ಇಲ್ಲ, ನಮ್ಮ ಜೊತೆ ಭಗವಂತ ಇರ್ತಾನೆ ಅಂತಕ್ಕಂಥದ್ದು ಆ ಕ್ಷಣದಲ್ಲಿ ಒಂಥರ ಸಾಕ್ಷೀಭೂತವಾಗೋಯ್ತು, ಸಾಕ್ಷೀಕರಿಸಿದಂತೆ ಆಗೋಯ್ತು. ಒಂಥರ ಮನಸ್ಸು ಅರಳೋಯ್ತು ಆ ಗುರುಗಳಿಗೆ. ಅಂಥ ಆ ಒಂದು ಇಟ್ಟಲ್ಲಿ ಆ ಮಗುವಿನ ಮಾತಿನಿಂದ ಆ ಗುರುಗಳಿಗೆ ಆ ಮಗುವಿನ ತುಂಬ ಪ್ರಭಾವ ಬೀರುತ್ತೆ ಗುರುಗಳ ಮೇಲೆ. ಈ ಥರ ಅವರೂ ಅಂದ್ಕೊಂಡಿದ್ರೇನೋ ಯಾರೂ ಇಲ್ದಿರೋ ಜಾಗ ಇದೆ ಅಂತ, ಆದರೆ ಎಲ್ಲ ಕಡೆನೂ ಭಗವಂತ ಇದ್ದಾನೆ ಅಂತಕ್ಕಂಥ ಒಂದು ಮಾತು ಆ ಗುರುಗಳಿಗೆ ನಿಜಕ್ಕೂ ಆ ಮಗು ಮೇಲೆ ತುಂಬ ಪ್ರೀತಿ ಹುಟ್ಟೋ ಅಂಥ ಒಂದು ಸನ್ನಿವೇಶ ಕನಕದಾಸರ ಬಾಲ್ಯದಲ್ಲಿ ಜರುಗುತ್ತೆ. ಅದರ ನಂತರ ಕನಕದಾಸರ ಬೆಳೀತಾನೆ, ತಿಮ್ಮಪ್ಪ ಬೆಳೀತಾನೆ, ಒಬ್ಬ ಯುವಕನಾಗಿ ಬೆಳೀತಾನೆ, ಕಟ್ಟು ಮಸ್ತಾದ ಯುವಕ. ಹಾಗೆ ಅವರ ರಾಜ ಪರಂಪರೆ ಆದ್ದರಿಂದ ಅವನೊಬ್ಬ ರಾಜನ ಟಿವಿಯಲ್ಲಿ ಬೆಳೆದು ನಿಲ್ತಾನೆ ಹುಡುಗ. ಎಲ್ಲ ರೀತಿಯ ಕತ್ತಿ ವರ್ಷೆ ಒಬ್ಬ ರಾಜನಾಗಬೇಕಾದಂಥ ಎಲ್ಲ ಸಾಮರ್ಥ್ಯ ಕೂಡ ಅವನು ಗಳಿಸ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲವು ಮಂಡಲಗಳನ್ನು ಕೊಡ್ತಾರೆ. ನೀನು ಈ ಮಂಡಲಗಳನ್ನು ನೋಡ್ಕೋ. ಸುಮಾರು 70-80 ಹಳ್ಳಿಗಳನ್ನು ಅವರು ನೋಡ್ಕೊಳ್ಳೋ ಅಂಥ ಒಂದು ಸಂದರ್ಭ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಒಮ್ಮೆ ಹೊಲದಲ್ಲಿ ಒಂದು ಉಳುಮೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ತಿಮ್ಮಪ್ಪ ನಾಯಕ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೂಮಿ ಒಳಗಡೆ ಅವರಿಗೆ ಉಪ್ಪರಿಗೆ ಸಿಗುತ್ತೆ, ಕೊಪ್ಪರಿಗೆ, ಚಿನ್ನದ ಕೊಪ್ಪರಿಗೆ ಸಿಗುತ್ತೆ. ಅದು ಎಷ್ಟು ಬಹುಶಃ ಎಷ್ಟೋ ಹಂಡೆಗಳು ಸಿಗುತ್ತೆ ಅವ್ರಿಗೆ, ಚಿನ್ನದ ಹಂಡೆ. ಆಮೇಲೆ ಅವರು ಅದನ್ನು ನೋಡಿಬಿಟ್ಟು ಬಹುಶಃ ಅವರು ನಮ್ಮ ಮಾಮೂಲಿಯಾಗಿ ನೀವು ಆಗಿದ್ದರೆ ಬಹುಶಃ ಎಲ್ಲ ತೊಗೊಂಡೋಗಿ ಮನೆಯೊಳಗೆ ಮುಚ್ಚಿಟ್ಕೊಂಡ್ಬಿಟ್ಟು ಬೇಕಾದಂಗೆ ಆಗರ್ಭ ಶ್ರೀಮಂತರ ಬೇಕಾದಂಗೆ ನಾವು ಬದುಕ್ಬೋದಿತ್ತು. ಆದರೆ ಕನಕದಾಸರು ತಿಮ್ಮಪ್ಪ ನಾಯಕ ಏನು ಮಾಡ್ತಾರೆ, ಅದನ್ನು ವಿಜಯನಗರದ ಅರಸರಿಗೆ ಆಸ್ಥಾನಕ್ಕೆ ತೊಗೊಂಡೋಗಿ, ಮಹಾರಾಜ ಈ ಥರ ನಮಗೆ ಸಿಕ್ಕಿದೆ, ಇದನ್ನು ಎಲ್ಲರಿಗೂ ಬಡಬಗ್ಗರಿಗೆ ಹಂಚಿಬಿಡಿ, ನಿರ್ಗತಿಕರಿಗೆ ಮನೆ ಮಾಡಿಕೊಡಿ, ಎಲ್ಲನೂ ಹೇಳಿ ಬಡವರಿಗೆ ಹಂಚಿ ಅಂತಂತ ಹೇಳಿಬಿಟ್ಟು ಅಲ್ಲಿ ಒಪ್ಪಿಸ್ತಾರೆ. ಆಗ ವಿಜಯನಗರದ ಅರಸರು ಆ ತಿಮ್ಮಪ್ಪ ನಾಯಕನಿಗೆ ಅವನಲ್ಲಿರ್ತಕ್ಕಂಥ ಔದಾರ್ಯ ಗುಣವನ್ನು ಮೆಚ್ಚಿ ಆ ಕ್ಷಣಕ್ಕೆ ಅವರಿಗೆ ಸಿಕ್ಕಂತಹ ಚಿನ್ನದಕ್ಕೆ ನಿಮಗೆ ಗೊತ್ತಿದೆ ಕನಕ ಅಂತ ಹೆಸರು, ಅವರಿಗೆ ಕನಕ ನಾಯಕ ಅಂತ ಹೆಸರು ಕೊಡ್ತಾರೆ. ಕನಕ ನಾಯಕ ಅಂತ ಹೆಸರು ಕೊಡ್ತಾರೆ. ಒಳ್ಳೆಯ ಇದನ್ನು ಆಡಳಿತವನ್ನು ಮಾಡ್ತಾ ಬರ್ತಾರೆ ಕನಕದಾಸರು. ಹೀಗೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಘೋರವಾದ ಯುದ್ಧ ಮಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಆ ಒಂದು ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಇವರೆಷ್ಟೇ ಬಲಶಾಲಿಯಾಗಿದ್ರೂ ಆ ಯುದ್ಧದ ಒಂದು ಭೀಕರತೆ ಅದೆಲ್ಲ ಇವರು ಒಳಗಡೆನೇ ಇದ್ದಂತಹ ಒಂದು ಮಾನವೀಯತೆ, ಅಂತಃಕರಣ ಅದು ಒಳಗಡೆನೇ ಇತ್ತಲ್ಲ, ಅದು ಜಾಗೃತವಾಗುತ್ತೆ. ಆ ಸಮಯದಲ್ಲಿ ಇವ್ರಿಗೆ ಯಾರನ್ನೂ ಹಿಂಸೆ ಮಾಡಬೇಕು ಅಂತ ಇವರಿಗೆ ಬರೋದೇ ಇಲ್ಲ. ಆವಾಗ ಅನಿವಾರ್ಯ ಬೇರೆಯವ್ರು ಬಂದು ಇವ್ರ ಮೇಲೆ ಇದು ಮಾಡ್ತಿದ್ರು, ಪ್ರತಿಭಟನೆ ಮಾಡೋ ಅಂತ ಇದನ್ನೂ ಅವರು ತೋರಿಸೋದಿಲ್ಲ. ಅಂಥವ್ರಿಗೇನೋ ಒಂಥರ ಅಂತಃಕರಣ ಕಳೆದ್ಬಿಡುತ್ತೆ. ಇಷ್ಟೊಂದು ಜನಕ್ಕೆ ನೋವು ಮಾಡಬೇಕಾ, ಸಾಯಿಸಬೇಕಾ, ಯುದ್ಧ ಅಂದರೆ ಈಗ ಅಂತಕ್ಕಂಥ ಒಂದು ಮನಸ್ಸು ಹಿಂಡಿದಂತಹ ಅವ್ರ ಒಳಗೊಳಗೆ ಒಂದು ವಿಮರ್ಶೆ ಉಟ್ಕೊಂಡ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಆ ಯುದ್ಧ ಸೋಲ್ತಾರೆ. ಆ ಸೋತಂಥ ಸಂದರ್ಭದಲ್ಲಿ ಒಂಥರ ಮನಸ್ಸಿಗೆ ಒಂದು ಕ್ಲೇಶ ಉಂಟಾಗುತ್ತೆ, ಅವ್ರಿಗೆ ಒಂಥರ ವೈರಾಗ್ಯ ಬರ್ತದೆ. ಆ ವೈರಾಗ್ಯ ಬಂದು ಅವ್ರೇನು ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಇದಕ್ಕೂ ಈ ನಡುವೆ ಅವರ ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಸುಪ್ತ ಮನಸ್ಸಿನಲ್ಲಿ ಭಗವಂತ ಬರ್ತಾ ಇರ್ತಾನೆ. ಆ ಭಗವಂತ ಬಂದು ಅವ್ರಿಗೆ ಆಗಾಗ ಕನಸಿನಲ್ಲೂ ಸಹ ಕಾಣಿಸ್ಕೋತಾ, ನೀನು ದಾಸ ಆಗು, ನನ್ನ ದಾಸ ಆಗು, ನೀನು ಎಲ್ಲವನ್ನ ಬಿಟ್ಟು ನನ್ನ ಜೊತೆ ಬಾ, ನನ್ನನ್ನು ಇದು ಮಾಡು, ನನ್ನ ದಾಸನಾಗು. ಆ ಭಗವಂತನಿಗೆ ಇವರು ಇಷ್ಟ ಆಗಿಬಿಟ್ಟಿರ್ತಾರೆ. ಆ ಭಗವಂತನಿಗೆ ಈ ಕನಕಪ್ಪ ನಾಯಕ ಇಷ್ಟ ಆಗಿಬಿಡ್ತಾನೆ. ಅವನನ್ನು ಅಷ್ಟು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಭಗವಂತ. ಅವ್ರ ಕನಸಿನಲ್ಲೆಲ್ಲ ಬಂದು ನನ್ನ ದಾಸ ಆಗು, ನನ್ನ ದಾಸ ಆಗು ಅಂತ ಹೇಳ್ತಕ್ಕಂಥ ಒಂದು ಪ್ರತಿಧ್ವನಿ ಒಂದು ಕೇಳಿಸ್ದಾಗೆ ಅವ್ರಿಗೆ ಆಗ್ತಾ ಇರುತ್ತೆ. ಈ ಒಂದು ಯುದ್ಧದ ವೈರಾಗ್ಯ
ಮತ್ತು ಆ ಭಗವಂತನ ಕೂಗು ಇವೆಲ್ಲನೂ ಸಹ ಅವರಿಗೆ ಈ ಲೌಕಿಕದಿಂದ ಅಲೌಕಿಕವಾದಂಥದ್ದು ಏನೋ ಇದೆ. ಅಲೌಕಿಕ ಪ್ರಪಂಚವನ್ನು ಪ್ರವೇಶ ಮಾಡಲಿಕ್ಕೆ ಈ ಒಂದು ಲೌಕಿಕ ಪ್ರಪಂಚದ ಈ ಘಟನೆಗಳು ಅವರಿಗೆ ಒಂದು ತಳ್ಳಿದ ಹಾಗಾಗುತ್ತೆ. ಅಲೌಕಿಕ ಪ್ರಪಂಚನೇ ಅಲೌಕಿಕದ ಕಡೆ ಅವರನ್ನು ತಳ್ಳಿದ ಹಾಗೆ ಆಗುತ್ತೆ. ಅಂತಹ ಒಂದು ಮನಸ್ಥಿತಿಯಲ್ಲಿ ಅವರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನು, ಸಂಪತ್ತು, ಇದು ಎಲ್ಲ ಅನುಭವಿಸ್ಬೇಕು ಅಂತಕ್ಕಂಥ ಒಂದು ವಾಂಛೆಯನ್ನು ಎಲ್ಲನೂ ಬಿಟ್ಬಿಟ್ಟು ಅವರು ಒಂದು ವೈರಾಗ್ಯದ ಕಡೆ ಹೋಗ್ತಕ್ಕಂಥ ಒಂದು ಮನಸ್ಸು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಪತ್ನಿ ಕೂಡ ಮದುವೆ ಆಗುತ್ತೆ, ಅವ್ರ ಪತ್ನಿ ಕೂಡ ವಿಯೋಗ ಆಗುತ್ತೆ. ಅದು ಒಂದು ಕಾರಣ ಆಗುತ್ತೆ ಇವರಿಗೆ ವೈರಾಗ್ಯದ ಕಡೆ ಹೋಗಲಿಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಕನಕ ನಾಯಕನಿಂದ ಕನಕದಾಸ ಅಂದರೆ ಭಗವಂತನಿಗೆ ದಾಸ ಆಗಿ ಅವರು ಊರೂರು ಸುತ್ತುತ್ತಾ, ಮನೆ ಮನೆ ಸುತ್ತುತ್ತಾ, ಭಿಕ್ಷೆಯನ್ನು ಬೇಡ್ತಾ, ಈ ಕೀರ್ತನೆಗಳನ್ನು ಆಡ್ತಾ, ಅಲೆದಾಡ್ತಾ, ಜನರ ಎಲ್ಲ ಊರುಗಳನ್ನು ಸುತ್ತುತ್ತಾ ಹಲವಾರು ರೀತಿಯ ಜ್ಞಾನ ಸಂಪಾದನೆ ಅವರಿಗೆ ಆಗ್ಬಿಡುತ್ತೆ, ಅನುಭವಗಳಾಗುತ್ತೆ. ಅವರಿಗೆ ಲೌಕಿಕ ಅನುಭವಗಳಾಗ್ತಾ, ಆ ಅನುಭವಗಳೇ ಅವರ ಜೀವನದಲ್ಲಿ ಅಂತಹ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯ ಕೃಷಿ ಮಾಡೋದಕ್ಕೆ ಮತ್ತು ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದೋ ಅಂಥ ಒಂದು ಮಹಾನ್ ಶಕ್ತಿ ಸಂಪಾದನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಇವರು ಏನು ಮಾಡ್ತಾರೆ, ಇವರ ಒಂದು ಜೀವನದಲ್ಲಿ ಏನೇ ಆ ಜೀವನದ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇವರು ಒಂಟಿಯಾಗಿಯೇ ಒಂದು ಹೊರಡ್ತಾರೆ. ಅವರ ಒಂದು ಜೀವನದ ಹಾದಿ ಒಂಟಿಯಾಗಿಯೇ ಶುರು ಆಗುತ್ತೆ. ಆದರೆ ಆ ಒಂಟಿತನದಲ್ಲಿ ಅವರ ಜೊತೆಗಿದ್ದವರು ಯಾರು? ಆ ಭಗವಂತ, ಆ ಪರಮಾತ್ಮ ಶ್ರೀಕೃಷ್ಣ ಅವರ ಜೊತೆ ಯಾವಾಗಲೂ ಅವರು ಇರ್ತಾರೆ. ಅವರು ಆ ಒಂಟಿ ಅಂತ ಭಾವಿಸೋದೇ ಇಲ್ಲ, ನನ್ನ ಜೊತೆ ಭಗವಂತ ಇದ್ದಾನೆ ಅಂತಕ್ಕಂಥ ಒಂದು ದಿಟ್ಟ ನಿಲುವಿಂದನೇ ಅವರು ಮುನ್ನುಗ್ತಾರೆ. ಏನು ಹೇಳಿದ್ರೂ ಹೇಳಿದೆಯಲ್ಲ ಅದು ಈ ಸಮಾಜದ ಒಂದು ಒಳಿತಿಗಾಗಿಯೇ ಕನಕದಾಸರು ಹೇಳಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸುಮಾರು 15-16ನೇ ಶತಮಾನದಲ್ಲಿ ದಾಸಯುಗ ಅಂತ ನಾವು ಏನು ಕರಿತೀವಿ, ಆ ದಾಸಯುಗ, ಆ ಕಾಲಮಾನದಲ್ಲೇ ಆ ದಾಸ ಪರಂಪರೆ ಎಂಬುದು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂಥ ಕಾಲ ಅದು. ಆವಾಗ ಪುರಂದರದಾಸರು, ನಾವು ದಾಸರು ಅಂದ ತಕ್ಷಣ ನಮ್ಗೆ ಬಾಯಿ ಬರೋದೇ ಫಸ್ಟ್ ಪುರಂದರದಾಸರು, ಕನಕದಾಸರು. ಹೌದು, ದಾಸ ಪರಂಪರೆಯಲ್ಲಿ ಬರುವಂತಹ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ಒಬ್ಬರೇ ಶೂದ್ರದಾಸರು. ಸುಮಾರು 250 ಜನ ದಾಸರಲ್ಲಿ ಇವರೊಬ್ಬರೇ ಶೂದ್ರ ಇದ್ದಂಥರು. ಪುರಂದರದಾಸರು, ಕನಕದಾಸರು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅಪಾರ ಎಂದು ಹೇಳ್ಬೋದು. ಈ ದಾಸದ್ವಯರು ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಬಹು ಮಹತ್ವದ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಾಗೂ ಇವರಿರುವರನ್ನು ಕರ್ನಾಟಕ ಕೀರ್ತನಾ ಸಾಹಿತ್ಯ ಲೋಕದ ಅಶ್ವಿನಿ ದೇವತೆಗಳು ಅಂತಲೂ ಕರೀತಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಕೀರ್ತನೆಗಳ ಮೂಲಕ ಅನರ್ಘ್ಯ ಕೊಡುಗೆ ಕೊಟ್ಟವರು ಕನಕದಾಸರು. ಸಾಹಿತ್ಯದ ಶ್ರೇಷ್ಠ ದಾಸರಲ್ಲಿ ಒಬ್ಬರಾಗಿರುವ ಕನಕದಾಸರು ವಿಶ್ವಮಾನವರೆಂದೇ ಪ್ರಸಿದ್ಧರಾಗಿದ್ದಾರೆ. ಅವರು ರಚಿಸಿದ ಸಾಹಿತ್ಯ ಮನುಜಕುಲ ಸನ್ಮಾರ್ಗದತ್ತ ಸಾಗಲು ಸಹಕಾರಿಯಾಗಿದೆ. ಕನ್ನಡದ ಪ್ರಸಿದ್ಧ ಕವಿ ಎನಿಸಿದ ಇವರು 16ನೇ ಶತಮಾನದಲ್ಲಿ ಪ್ರಸಿದ್ಧಿಯಾಗಿದ್ದ ಭಕ್ತಿ ಪಂಥದ ಮುಖ್ಯ ದಾಸರು ಎಂದೇ ಗುರುತಿಸಪಡಬಹುದಾಗಿದೆ. ಇಂಥ ಒಬ್ಬ ದಾಸಶ್ರೇಷ್ಠರ ಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಈಗ ಮುಖ್ಯ ವಿಚಾರ ನನಗೆ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ಕನಕದಾಸರ ಕೊಡುಗೆ ಅಂತ. ನಿಜವಾಗ್ಲೂ ಸಾಹಿತ್ಯ ಕ್ಷೇತ್ರ ಅನ್ನೋದು ಏನಾದರೂ, ನಮ್ಮ ಕನ್ನಡದ ಸಾಹಿತ್ಯ ಕ್ಷೇತ್ರ ಅನ್ನೋದು ಏನಾದರೂ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಇದೆ ಅನ್ನೋದಾದರೆ, ಇವತ್ತಿನ ಮಟ್ಟಿಗೂ ಆ ಸ್ಥಿತಿಯಲ್ಲಿ ಉಳಿದು ಬಂದಿದೆ ಅನ್ನೋದಾದರೆ, ಬಹುಶಃ ವಚನಕಾರರು, ದಾಸಶ್ರೇಷ್ಠರು ಇವರಿಂದ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರ ಅಂತಹ ಒಂದು ಸ್ಥಾನವನ್ನು ಇಂದಿಗೂ ಉಳಿಸ್ಕೊಂಬಂದಿದೆ. ನಡುವೆ ಯಾರೋ ಹಳೆಗನ್ನಡ, ನಡುಗನ್ನಡ, ಪಂಪ, ರನ್ನ, ಜನ್ನ, ಪೊನ್ನ ಎಲ್ಲ ಬಂದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆದ್ರೂ ದಾಸಶ್ರೇಷ್ಠರು ಮತ್ತು ವಚನಕಾರರು ಕೊಟ್ಟಂತಹ ಸಾಹಿತ್ಯ ಇದೆಯಲ್ಲ, ಅದು ಜನಮಾನಸದ ಅಂದರೆ ಸಾಮಾನ್ಯ ಜನರ ಮನಸ್ಸಿಗೂ ತಲುಪುವಂಥ ಒಂದು ಸಾಹಿತ್ಯವನ್ನು ಈ ದಾಸಶ್ರೇಷ್ಠರು ವಚನಕಾರರು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ
ಈ ದಾಸರ ಪದಗಳನ್ನು ನೋಡಿ, ನಾವು ನೀವು ಆಡಿಕೊಂಡು ಬೆಳೆಯುವಂತಹ ಕೀರ್ತನೆಗಳು ಇಲ್ಲಿವೆ. ಆ ಕೀರ್ತನೆಗಳಲ್ಲಿರ್ತಕ್ಕಂಥ ಸಾರಗಳನ್ನು ನೋಡಿದ್ರಂತೂ ರೋಮಾಂಚನ ಆಗುತ್ತೆ. ಹೌದಾ, ನಾವು ಹಿಂಗಿರಬೇಕಾ? ಇಲ್ಲ, ನಾವು ಬದಲಾವಣೆ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲಿ ಬದಲಾವಣೆ ಆಗಬೇಕು, ಮನಸ್ಸುಗಳು ಬದಲಾಗಬೇಕು, ಈ ಥರ ಅನಿಸುತ್ತೆ. ಆ ಕೀರ್ತನೆಗಳನ್ನು ಓದಿ ಎಷ್ಟು ಸರಳವಾಗಿ ಬರೆದಿದ್ದಾರೆ, ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಈಗ ನೋಡಿ, ಹಳೆಗನ್ನಡ ನಮಗೆ ಓದೋಕ್ಕೆ ಆಗಲ್ಲ. ಓದೋಂಥ ಮೇಧಾವಿಗಳಿದ್ದಾರೆ, ಓದ್ತಾರೆ, ಅರ್ಥ ಮಾಡ್ಕೋತಾರೆ. ನಮ್ಗೆ ಯಾವುದಾದ್ರು ಒಂದು ಹಳೆಗನ್ನಡದ ಬುಕ್ಕು ಕೊಟ್ಟರೆ ಅದನ್ನು ಓದೋಕ್ಕೆ ನಾಲ್ಗೆನೇ ಹೊರಳೋದಿಲ್ಲ, ಜೊತೆಗೆ ಅರ್ಥನೂ ಆಗೋದಿಲ್ಲ. ಯಾಕೆಂದರೆ ಅವರು ಬರೆಯೋರು ಮೇಧಾವಿಗಳು, ಓದೋರು ನಾವು ಮೇಧಾವಿಗಳಲ್ವೇ ಅಲ್ವಾ? ಬರೆಯೋರು ಮೇಧಾವಿಗಳು, ಅವರು ಬರೆದಿಟ್ಟಿದ್ದಾರೆ. ಆದರೆ ಅವು ಏನು ಕಡಿಮೆ ಗ್ರಂಥಗಳಲ್ಲ, ಅವು ಮಹೋನ್ನತ ಗ್ರಂಥಗಳನ್ನು ಅವ್ರು ಬರೆದಿದ್ದಾರೆ. ಆದರೆ ಅವನು ಓದಿ ಅರ್ಥೈಸ್ಕೊಳಕ್ಕೆ ನಮಗಾಗಲ್ಲ. ಯಾರಾದರೂ ತಿಳಿದಂಥವ್ರು, ವಿಚಾರವಂತರು ಅದನ್ನು ಓದಿ ಹಿಂಗಲ್ಲ ಹಿಂಗೆ ಅಂತ ಹೇಳಿದರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಹೊರತಾಗಿ ನಾವಾಗಿ ಅದನ್ನು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ದಾಸಶ್ರೇಷ್ಠರ ವಚನಕಾರರ ಒಂದು ವಚನಗಳೇನಿದೆ ಅದನ್ನು ನಾವು ಓದ್ತಾ ಇದ್ದಾಗೇ ತುಂಬ ಸರಳವಾಗಿರ್ತದೆ, ನಮ್ಮ ಮನಸ್ಸಿಗೆ ಮುಟ್ತದೆ. ಯಾಕೆಂದರೆ ಅವರು ಬರೆದಿರೋದೆಲ್ಲ ನಮ್ಮ ಬದುಕಿಗೆ ಹತ್ತಿರ ಆಗಿರ್ತಕ್ಕಂಥ ವಿಚಾರಗಳು, ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು, ನಾವು ಏನು ತಪ್ಪುಗಳನ್ನು ಮಾಡ್ತಿದ್ದೇವೆ, ನಾವೇನು ತಿದ್ಕೋಬೇಕು ಅನ್ನೋದನ್ನು ಅಷ್ಟು ಸರಳವಾಗಿ, ತುಂಬ ಸೌಜನ್ಯತೆಯಿಂದ, ತುಂಬ ಮಿದುವಾಗಿ ಹೇಳಿದ್ದಾರೆ. ಹಾಗಾಗಿ ಅವು ನಮಗೆ ಇಷ್ಟ ಆಗ್ತಾ ಹೋಗುತ್ತವೆ. ಹಾಗೆ ಈ ಕೃತಿಗಳ ಬಗ್ಗೆ, ನಮ್ಮ ಕನಕದಾಸರ ಕೃತಿಗಳ ಬಗ್ಗೆ ಈಗಾಗಲೇ ಶ್ರೀಧರ್ ಸರ್ ಹೇಳಿದರು. ಹರಿಭಕ್ತ ಸಾರ ಅಂತಕ್ಕಂಥ ಕೃತಿ, ರಾಮಧ್ಯಾನ ಚರಿತೆ, ನಳಚರಿತ್ರೆ, ಮೋಹನ ತರಂಗಿಣಿ, ಹೀಗೆ ಇನ್ನೂ ಹಲವಾರು ಕೃತಿಗಳನ್ನು ನಮ್ಮ ಕನಕದಾಸರು ರಚಿಸಿದ್ದಾರೆ. ಅದರಲ್ಲಿ ಮೋಹನ ತರಂಗಿಣಿ ಅಂತಕ್ಕಂಥ ಒಂದು ಕೃತಿಯಲ್ಲಿ ಕೃಷ್ಣ ಹಾಗೂ ಕೃಷ್ಣ ಚರಿತೆಯ ಸಾರ ಇದೆ. ಅದರಲ್ಲಿ ಕೃಷ್ಣನ ಜೀವನ, ಅವನು ಮಾಡಿದಂತಹ ಒಂದು ಆ ಸಮಯದಲ್ಲಿ ಅವನು ಏನು ಸಾಧಿದ, ಮತ್ತು ಎಷ್ಟು ಒಳ್ಳೆಯ ವಿಚಾರಗಳನ್ನು, ಚಿಂತನೆಗಳನ್ನು ನಮ್ಮ ಜನಮಾನಸದಲ್ಲಿ ಬಿತ್ತಿದ, ಆಗಿರ್ತಕ್ಕಂಥ ಆ ಸಮಾಜದ, ಆ ಕ್ಷಣದ, ಆ ಕಾಲಮಾನದ ಪರಿವರ್ತನೆಗಳೇನು, ಆ ಸಮಾಜದ ಮೇಲೆ ಬೀರಿದಂತಹ ಪರಿಣಾಮಗಳೇನು, ಹಾಗೆ ಆ ಕೃಷ್ಣ ಪರಮಾತ್ಮ ಈ ಒಬ್ಬ ನಮ್ಮ ಕನಕದಾಸರ ಮೇಲೆ ಬೀರಿದಂಥ ಪ್ರಭಾವ ಎಂಥದ್ದು, ತಂದಂಥ ಬದಲಾವಣೆ ಎಂಥದ್ದು, ಎಲ್ಲವನ್ನೂ ಸಹ ಆ ಒಂದು ಮೋಹನ ತರಂಗಿಣಿ ಒಂದು ಕೃತಿಯಲ್ಲಿ ಅವರು ಆ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಕೃಷ್ಣ ಚರಿತೆಯ ಸಾರವನ್ನು ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಕೃತಿ ನಳ ಚರಿತ್ರೆ. ಆ ಒಂದು ಕೃತಿಯಲ್ಲಿ ನಳ ದಮಯಂತಿ ಅವರ ಪ್ರೇಮ ಸಲ್ಲಾಪ, ಪ್ರೇಮ ಕೃತಿ ಇದೊಂದು. ನಳ ಹಾಗೂ ದಮಯಂತಿಯರ ನಡುವೆ ನಡೆದಂತಹ ಒಂದು ಪ್ರಸಿದ್ಧವಾದ ಪ್ರೇಮ ಕಥೆ. ಆ ಒಂದು ಕೃತಿಯ ಮೂಲಕ ಒಂದು ಪತ್ರ, ಒಂದು ಇದ್ರ ಮುಖಾಂತರ ಪತ್ರವನ್ನು ರವಾನಿಸಿದ್ರು. ಅದೆಂತೂ ಎಷ್ಟು ಸುಂದರವಾದ ಕಥೆ ಅಂತಂದರೆ ಇಂದಿಗೂ ಇಷ್ಟಪಡ್ತಕ್ಕಂಥದ್ದು. ನಳ ದಮಯಂತಿಯರ ನಡುವೆ ಇರ್ತಕ್ಕಂಥ ಆ ಪ್ರೇಮ ಕಥೆ ಅಂದಿಗೂ ಪ್ರಸ್ತುತ, ಇವತ್ತಿಗೂ ಪ್ರಸ್ತುತವಾದಂತಹ ಒಂದು ಪ್ರೇಮ ಕಥೆ ಆಗಿರ್ತದೆ. ಹಾಗೆ ರಾಮಧಾನ್ಯ ಚರಿತೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಧಾನ್ಯಗಳನ್ನು ಒಂದು ರೂಪಕವಾಗಿಟ್ಕೊಂಡು ರಾಗಿ ಮತ್ತು ಭತ್ತ, ಈ ಒಂದು ಎರಡು ಧಾನ್ಯದ ಒಂದು ಇದನ್ನು ಇಟ್ಕೊಂಡ್ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ಈ ತಾರತಮ್ಯತೆ, ಮೇಲು ಕೀಳು, ಇದನ್ನು ಇಟ್ಕೊಂಡು ಯಾರು ಮೇಲು, ಯಾಕೆ ಕೀಳು, ಯಾಕೆ ಎಲ್ಲರೂ ಸಮನಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಕೃತಿಯಲ್ಲಿ ಕನಕದಾಸರು ಕಟ್ಟಿಕೊಟ್ಟಿದ್ದಾರೆ. ಅವರು ಆ ಸಮಾಜದಲ್ಲಿ ರಾಗಿಗೆ ಕೀಳಾದ ಸ್ಥಾನ, ಭತ್ತಕ್ಕೆ ಮೇಲಾದ ಸ್ಥಾನ ಇಂಥದ್ದಿದ್ದಾಗ ಅದನ್ನು ಪರೀಕ್ಷೆಗೊಡ್ಡಿ ಆ ರಾಗಿ ಮತ್ತು ಆ ಭತ್ತವನ್ನು ಇವರು ಏನು ಮಾಡ್ತಾರೆ, ಶ್ರೀರಾಮ ಭತ್ತ ಮತ್ತು ರಾಗಿಯನ್ನು ಪರೀಕ್ಷೆಗೊಡ್ಡಿ ಯಾರ ಮೇಲೂ ಯಾಕೆ ಕೀಳು ಅಂತಕ್ಕಂಥ ಪ್ರಶ್ನೆ ಸಮಾಜದಲ್ಲಿ ಬಂದಾಗ ನೋಡೇ ಬಿಡೋಣ, ಇದನ್ನು ಬಗೆಹರಿಸೋಣ ಅಂತಕ್ಕಂತೇಳ್ಬಿಟ್ಟು ಅವನ ಒಂದು 6-7 ತಿಂಗಳು ಒಂದು ಇದರಲ್ಲಿ ಮನೆಯಲ್ಲಿ ಉಗ್ರಾಣದಲ್ಲಿ ಅದನ್ನು ಮುಚ್ಚಿಟ್ಬಿಟ್ಟು ಅದನ್ನು ಪರೀಕ್ಷೆ ಮಾಡ್ತಾರೆ. ಒಂದು 6-7 ತಿಂಗಳ ನಂತರ ಅದನ್ನು ಧಾನ್ಯವನ್ನು ಹೊರಗಡೆ ತೆಗೆದು ಯಾವ ಧಾನ್ಯ ಉತ್ತಮವಾಗಿದೆ, ಯಾವ ಧಾನ್ಯ ಶ್ರೇಷ್ಠವಾಗಿದೆ ನೋಡಿದಾಗ ಭತ್ತ ಅಂತಕ್ಕಂಥದ್ದು ಸ್ವಲ್ಪ ಬಂದಿರುತ್ತೆ, ಅದು ಮುಗ್ಲು ಬಂದಿರುತ್ತೆ. ಇನ್ನು ರಾಗಿ ಇದ್ದ ಹಾಗೆ ಇರುತ್ತೆ.
ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಸಾಕ್ಷೀಕರಿಸಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಕಪ್ಪು ಅನ್ನೋದು ಕೀಳಲ್ಲ, ಬಿಳಿ ಅನ್ನೋದು ಮೇಲಲ್ಲ, ಹಾಗೆ ಬಡವ ಬಲ್ಲಿದ ಎಲ್ಲರೂ ಒಂದೇ, ಭಗವಂತನೇ ಎದುರು ಎಲ್ಲರೂ ಒಂದೇ. ಧನಿಕನೂ ಕೈ ಮುಗಿದು ಬೇಡೋದು, ಬಡವನೂ ಕೈ ಮುಗಿದು ಬೇಡೋ ಅಂಥದ್ದು. ಹಾಗಾಗಿ ಅದೊಂದು ನಿದರ್ಶನದ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಒಂದು ತಾರತಮ್ಯವನ್ನು ಈ ಜಗತ್ತಿಗೆ ಅದರ ಒಂದು ಇದನ್ನು ತೋರಿಸ್ಕೊಡ್ತಾರೆ ನಮ್ಮ ಕನಕದಾಸರು. ಹಾಗೆಯೇ ಇನ್ನು ಹರಿಭಕ್ತಿ ಸಾರದಲ್ಲಿ ಆ ಭಗವಂತ ಶ್ರೀಹರಿಯ ಮೇಲೆ ಇರ್ತಕ್ಕಂಥ ಅವರಿಗೆ ಅಪಾರವಾದ ಭಕ್ತಿ, ಅಪಾರವಾದ ಪ್ರೀತಿ, ಆ ವಿಚಾರವನ್ನು ಅದರಲ್ಲಿ ಅದ್ಭುತವಾಗಿ ಆ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕನಕದಾಸರು ರಚಿಸಿದಂತಹ ಕೀರ್ತನೆಗಳು, ಉಗಾಭೋಗಗಳು, ಹಾಗೆಯೇ ಮುಂಡಿಗೆಗಳು, ಇವು ಹೇಗೆ ಅಂದರೆ ಅಲಂಕಾರ, ಛಂದಸ್ಸು, ಉಪಮೆ, ಇವುಗಳಿಂದ ಪ್ರತಿಮೆಗಳು, ವಿಶಿಷ್ಟವಾದಂತಹ ಕೃತಿಗಳನ್ನು ರಚನೆ ಮಾಡಿರೋದು ನಮ್ಮ ಕನಕದಾಸರೇ. ಅದರಲ್ಲಿರ್ತಕ್ಕಂಥ ಛಂದಸ್ಸು ಇಂಥದ್ದೆಲ್ಲ ನಾವು ಕಂಡಿದ್ದೇ ನಮ್ಮ ದಾಸರ ಶಿಷ್ಟರ ಒಂದು ಕೀರ್ತನೆಗಳಲ್ಲಿ. ಯಾಕೆಂದರೆ ಹಿಂದೆ ನಾನು ಹೇಳ್ದಂಗೆ ಹಳೆಗನ್ನಡ ಎಲ್ಲ ರಚನೆ ಆಗಿದೆ, ನಾವು ನಿಮ್ಗೆ ಹೇಳ್ದಂಗೆ ಅದನ್ನೆಲ್ಲ ನಮಗೆ ಓದುವಂಥ ಸಾಮರ್ಥ್ಯ ನಮಗಿನ್ನೂ ಬಂದಿಲ್ಲ. ಆದರೆ ನಮ್ಮ ದಾಸರ ಒಂದು ಕೀರ್ತನೆಗಳನ್ನು ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ, ಆಲಿಸ್ತಾ ಇರ್ತೀವಿ, ಹಾಗೆ ಹಾಡ್ಕೋತಾನೂ ಇರ್ತೀವಿ. ನಮಗೆ ಗೊತ್ತಿಲ್ಲ, ಅದು ಸುಮ್ಮನೆ ಹಾಡ್ಕೊಂಡು ಹೋಗ್ತೀವಿ, ಅದರಲ್ಲಿ ಛಂದಸ್ಸಿದೆ, ಉಪಮೆ ಇದೆ, ಏನೂ ನಮಗೆ ಗೊತ್ತಿಲ್ಲ. ಆದರೆ ಅದು ಓದಿದ ಹೌದಾ ನಾವು ಓದಿದ್ದು ಈ ಕೃತಿನ ಅಂತ ಅಷ್ಟು ಇಷ್ಟ ಆಗ್ತಕ್ಕಂಥ, ಅಷ್ಟು ಸುಂದರವಾದಂತಹ ಕೀರ್ತನೆಗಳನ್ನು ನಮ್ಮ ಕನಕದಾಸರು ರಚಿಸಿದ್ದಾರೆ. ಹಾಗೆ ಈ ರೀತಿ ಸಮಾಜದಲ್ಲಿರ್ತಕ್ಕಂಥ ಹೇಯ ಆಚಾರ ವಿಚಾರಗಳನ್ನು, ಹಾಗೆ ಅಂಕು ಡೊಂಕುಗಳನ್ನು ತಿದ್ದೋ ಅಂಥ ಕೆಲಸವನ್ನು ಕೀರ್ತನೆಗಳ ಮುಖಾಂತರ ಕನಕದಾಸರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನಕದಾಸರು ಕಾಗಿನೆಲೆ ಕೇಶವರಾಯನ ಭಕ್ತರು, ಅತ್ಯಂತ ಪರಮ ಭಕ್ತರು. ಅವರು ಈ ಸಮಾಜದಲ್ಲಿ ತಾರಕಸ್ಥಾಯಿಯಲ್ಲಿದ್ದ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಪದ್ಯದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಆವರಿಸಿದ್ದ ನಿಲುವನ್ನು ಕಾಣಬಹುದು. ಭಕ್ತಿ, ಕವಿತ್ವ ಮತ್ತು ಸಂಗೀತದಲ್ಲಿನ ಸಾಧನೆಗೆ ಈ ಜಾತಿ ಎಂಬುದು ಎಂದೂ ಅಡ್ಡಿ ಬರುವುದಿಲ್ಲ ಎಂಬುದಕ್ಕೆ ಕನಕದಾಸರೇ ಸಾಕ್ಷಿಯಾಗ್ತಾರೆ. ಆ ಭಗವಂತನಿಗೆ ತಮ್ಮನ್ನು ಸಂಪೂರ್ಣ ಅರ್ಪಿಸಿಕೊಂಡು ಅವನ ಅನನ್ಯ ದಾಸರಾಗಿ ಆತ್ಮಶೋಧನೆ ಮಾಡಿಕೊಂಡು ದಿವ್ಯಾನುಭವವನ್ನು ಕಂಡುಕೊಂಡು ಅದನ್ನು ಅನ್ಯರಿಗೆ ಮನಸ್ಸಿಗೆ ಮುಟ್ಟುವಂತೆ ತಿಳಿ ಹೇಳುವಲ್ಲಿ ಅವರು ಮನುಷ್ಯರನ್ನು ಪಾವನರಾಗಿಸುವುದೇ ಹರಿದಾಸರ ಒಂದು ಪರಮ ಧ್ಯೇಯವಾಗಿತ್ತು ಅಂತ ನಾವು ಹೇಳ್ಬೋದು. ಯಾಕೆಂದರೆ ನಮಗೆ ಗೊತ್ತಿದೆ, ಪುರಂದರದಾಸರ ರಚನೆಗಳು, ಕನಕದಾಸರ ರಚನೆಗಳು ಹಾಗೂ ಇನ್ನಿತರ ಎಲ್ಲ ದಾಸರ ರಚನೆಗಳನ್ನು ನಾವು ನೋಡಿದಾಗ ಅವರೆಲ್ಲರ ಒಂದು ರಚನೆಯಲ್ಲಿ ಪರಮ ಧ್ಯೇಯ ಅಂದರೆ ಈ ಸಮಾಜದಲ್ಲಿನ ಸುಧಾರಣೆಯನ್ನು ತರ್ತಕ್ಕಂಥದ್ದು, ಈ ಸಮಾಜದಲ್ಲಿ ಇರ್ತಕ್ಕಂಥ ಕೊಳಕನ್ನು ತೊಡೆದು ಹಾಕ್ತಕ್ಕಂಥದ್ದು. ಇಂಥ ಒಂದು ನಿಟ್ಟಿನಲ್ಲಿನೇ ಅವರ ಒಂದು ರಚನೆಗಳು ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಎಷ್ಟು ನಾವು ಅಂದ್ಕೋತೇವೆ, ನಾವು ಬೇಕಾದಷ್ಟು ದುಡಿದಿದ್ದೀವಿ, ನಮ್ಮ ಹತ್ರ ಹಣ ಇದೆ, ನಾವು 4-5 ಕಾರ್ ಇಟ್ಕೊಂಡಿದ್ದೇವೆ, ನಮ್ಮ ಬಂಗ್ಲೆ ಇದೆ, ನಮಗೆ ಯಾವ ದೇವರು ಯಾರು ನಮಗೆ ಅವಶ್ಯಕತೆ ಇಲ್ಲ, ನಾವೇ ಭಗವಂತ, ನಾನೇ ದೇವರು, ನಾನು ಮಾಡಿದ್ದೇ ರೂಲ್ಸು, ನಾನು ಮಾಡಿದ್ದೇ ಜೀವನ ಅಂತಕ್ಕಂಥ ಇವತ್ತಿನ ಮಟ್ಟದಲ್ಲಿ ನಾವು ನೋಡ್ತೇವೆ ಎಷ್ಟು ಜನರನ್ನ. ಆದರೆ ಅವರು ಏನಾಗಿ ಹೋಗಿದ್ದಾರೆ ಅದು ನಮಗೆ ಗೊತ್ತಿದೆ. ಮೆರೆದವರನ್ನು ನೋಡಿದ್ದೀವಿ, ಅವರು ಮಡಿಯೋದನ್ನು ನಾವು ನೋಡಿದ್ದೇವೆ. ಆದರೆ ಅದೆಲ್ಲದರ ಹಿಂದೆ ಒಬ್ಬ ಭಗವಂತ ಇದ್ದಾನೆ ಅನ್ನೋದೇ ಮರ್ತು ಬಿಡ್ತಾರೆ, ಒಬ್ಬ ದೇವರಿದ್ದಾನೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. ಅಂಥವ್ರಿಗೆಲ್ಲ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ನಾನಿದ್ದೇನೆ ಅಂತ ಅವರಿಗೆ ತೋರಿಸ್ಕೊಟ್ಟಿದ್ದಾನೆ. ಹಾಗೆ ತೊರೆದು ಜೀವಿಸಬಹುದೇ, ನಿನ್ನನ್ನು ತೊರೆದ್ಬಿಟ್ಟು ನಾವೆಲ್ಲನೂ ಇರೋಕ್ಕಾಗುತ್ತಾ ಭಗವಂತ ಅಂತಕ್ಕಂಥ ಒಂದು ಕೀರ್ತನೆ, ತುಂಬ ಅದ್ಭುತವಾದ ಒಂದು ಸಾಹಿತ್ಯ ಇರ್ತಕ್ಕಂಥ ಒಂದು ಕೀರ್ತನೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹಾಗೆ ಇನ್ನೊಂದು ತುಂಬ ಸರಳ, ತುಂಬ ಎಲ್ಲ ಯುವಕರಿಂದ ಹಿಡ್ಕೊಂಡು
ಎಲ್ಲರಿಗೂ ಮನ ಮುಟ್ಟುವುದಲ್ಲ, ಮನ ಕುಟ್ಟಿ ಎಚ್ಚರಿಸ್ತಕ್ಕಂಥ ಒಂದು ರಚನೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಎಲ್ಲ ಅಷ್ಟೇ, ಎಷ್ಟು ಕೋಟಿ ಏನು ದುಡಿದ್ರೂ ಹೊಟ್ಟೆಗೆ, ಇಷ್ಟು ಊಟ ಮಾಡೋಕ್ಕೋಸ್ಕರನೇ ದುಡಿಯೋದು. ಒಬ್ಬ ಬಡವನು ಒಂದು ಹೊಲದಲ್ಲಿ ವ್ಯಾಪಾರ ಮಾಡೋದು, ಒಂದು ಕೂಲಿ ಮಾಡೋದು ಹೊಟ್ಟೆ ಹೊರೆಯೋಕ್ಕೋಸ್ಕರನೇ. ಒಬ್ಬ ಕೋಟ್ಯಾಧೀಶ್ವರ ಹಗಲು ರಾತ್ರಿ ನಿದ್ದೆ ಮಾಡಿ ಕೋಟೆ ಹೊರೆಯೋದು ಕೂಡ ಇಷ್ಟು ತಿನ್ನೋಕ್ಕೋಸ್ಕರ. ಅವನ ಹತ್ರ ಹೆಚ್ಚಿದೆ ಅಂತ ಹೇಳ್ಬಿಟ್ಟು ಚಿನ್ನ ಇಟ್ಕೊಂಡು ಹಣ ಇಟ್ಕೊಂಡು ತಿನ್ನೋಕ್ಕಂತೂ ಆಗಲ್ಲ. ಇಷ್ಟು ಅನ್ನನೇ ಸೇರೋದು ಒಂದೊತ್ತಿಗೆ. ಇಷ್ಟಂತೂ ತಿನ್ನೋಕ್ಕಾಗಲ್ಲ. ಇಷ್ಟಿದೆ ಅಂತ ಹೇಳ್ಬಿಟ್ಟು ಇಷ್ಟಂತೂ ಸೇರಲ್ಲ ಹೊಟ್ಟೆಯಲ್ಲಿ. ಎಷ್ಟೋ ಅಷ್ಟೇ ಹೊಟ್ಟೆಗೆ ಸೇರೋದು. ಅದಕ್ಕೇನೆ ಭಗವಂತ ಎಲ್ಲರೂ ಮಾಡುವುದೇ ಹೊಟ್ಟೆಗಾಗಿ, ಮತ್ತು ಮೈ ಮೇಲೆ ಹಾಕ್ತಕ್ಕಂಥ ಒಂದು ಮರ್ಯಾದೆಯನ್ನು ಕಾಪಾಡ್ತಕ್ಕಂಥ ಏನು ಬಟ್ಟೆಗಾಗಿ. ಎಷ್ಟು ಚೆನ್ನಾಗಿದೆ ಅದು. ಆ ಕವಿತೆ, ಪದ್ಯವನ್ನು ಓದಿದರೆ ಸಾಕು, ಅಯ್ಯೋ ಇಷ್ಟೇ ನಾವು ಮಾಡೋದು, ಯಾಕೋಸ್ಕರ ಇಷ್ಟೆಲ್ಲ ಬಡ್ದಾಡ್ತೀವಿ ಅಂತಕ್ಕಂಥದ್ದು ನಮಗೆ ತುಂಬ ಸರಳವಾಗಿ ಮನಸ್ಸನ್ನು, ಕಣ್ಣನ್ನು, ನಮಗೇನು ಪೊರೆ ಬಂದಿದೆ, ನಾವು ಮುಚ್ಕೊಂಡಿದ್ದೀವಿ ನಮ್ಮ ಮನಸ್ಸನ್ನು, ಅದರ ಕಣ್ಣನ್ನು ತೆರೆಸ್ತಕ್ಕಂಥ ಒಂದು ಪದ್ಯಗಳಿವೆಲ್ಲ. ಹಾಗೆಯೇ ಅವರು ಉಡುಪಿಗೆ ಒಮ್ಮೆ ಹೋಗಿರ್ತಾರಂತೆ. ಅಲ್ಲಿ ದೇವರ ದರ್ಶನ ಆಗೋಲ್ಲ ಅವರಿಗೆ, ಕನಕದಾಸರಿಗೆ ಅಲ್ಲಿ ದೇವರ ದರ್ಶನ ಮಾಡೋಕ್ಕೆ ಅನುವು ಮಾಡಿಕೊಡೋದಿಲ್ಲ ಅಂತೆ. ಆಗ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಆ ದೇವಸ್ಥಾನದ ಹಿಂಬದಿ ಹೋಗ್ಬಿಟ್ಟು, ಭಗವಂತ ನಿನ್ನ ದರ್ಶನ ನಾನು ಮಾಡಲೇಬೇಕು, ನಾನು ಬಂದಿದ್ದೇನೆ, ನೀನು ನೋಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಆ ಸಂದರ್ಭದಲ್ಲಿ, ನಾನು ಈ ಸಿನಿಮಾ ಗೀತೆ ಇದು ನೋಡಿದ್ದೆ, ಸಿನಿಮಾದಲ್ಲಿ ನೋಡಿದ್ದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಅದು ಹಾಡು ಕೇಳ್ತಿದ್ರೇ ಕಣ್ಣಲ್ಲಿ ನೀರು ಬರ್ತವೆ, ಮನಸ್ಸೆಲ್ಲ ಒಂಥರ ಇದಾಗುತ್ತೆ. ಎಷ್ಟು ಚೆನ್ನಾಗಿದೆ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿ, ಗುರುದರೆ ದಯೆ ಕಾಣದಿಲ್ಲವೇ ನರಹರಿಯೇ ಬಾಗಿಲನು ತೆರೆದು. ಅಷ್ಟು ಚೆನ್ನಾಗಿದೆ ಆ ಸಂದರ್ಭನೂ. ಅದೆಂಥ ಸಂದರ್ಭ, ಆ ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿದ್ದು ಹೇಗೋ ಗೊತ್ತಿಲ್ಲ, ಆದರೆ ಅವರು ನಿಜವಾದ ಆ ಸಂದರ್ಭವನ್ನು ಎದುರಿಸಿದ್ರಲ್ಲ ಕನಕದಾಸರು, ಅದನ್ನು ನೆನ್ಕೊಂಡದ್ದು ಮೈ ಒಂಥರ ಹಿಂಡಿದಾಗುತ್ತೆ, ಮನಸ್ಸು ಹಿಂಡಿದಾಗೆ ಆಗ್ತಕ್ಕಂಥ ಒಂದು ಸನ್ನಿವೇಶ. ಹೀಗೆ ಅವರ ಒಂದೊಂದು ಕವಿತೆನೂ ಒಂದೊಂದು ಪದ್ಯನೂ ಅದ್ಭುತವಾಗಿರ್ತಕ್ಕಂಥದ್ದು, ಮತ್ತು ಅದ್ಭುತವಾದ ನೀತಿ ಮೌಲ್ಯವನ್ನು ಕಟ್ಟಿಕೊಡ್ತಕ್ಕಂಥ ಪದ್ಯನ ನಮ್ಮ ಕನಕದಾಸರು ರಚಿಸಿದ್ದಾರೆ. ಅವರ ಇನ್ನೊಂದು ಪದ್ಯದ ಸಾರ ಹೀಗಿದೆ. ಕಳ್ಳತನವ ಮಾಡಿ ಒಡಲ ಹೊರೆಯಬೇಡ, ಕುಳಿತ ಸಭೆಯೊಳಗೆ ಕುಟಿಲ ನಡೆಸಬೇಡ, ಒಳ್ಳೆಯವ ನಾನೆಂದು ಬಹು ಹೆಮ್ಮೆಯಲಿ ಇರಬೇಡ, ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಡಬೇಡ. ಅಲ್ವಾ? ಯಾವುದು ಸ್ಥಿರ ಇದೆ? ಎಲ್ಲನೂ ಅಸ್ಥಿರ. ಈ ಜೀವ ನಶ್ವರ, ಹುಟ್ಟು ಆಕಸ್ಮಿಕ, ಸಾವಂತೂ ನಿಶ್ಚಿತ, ಯಾವುದು ಶಾಶ್ವತ ಇಲ್ಲ. ಹಾಗಾಗಿ ಯಾಕೆ ಇದೆಲ್ಲ ಪಾಪಗಳು ಮಾಡ್ತೀಯಾ, ಯಾಕೆ ಮಾಡ್ತೀಯಾ, ಏನು ಹೊತ್ಕೊಂಡು ಹೋಗಕ್ಕೆ ಮಾಡ್ತೀಯಾ ಅಂತಕ್ಕಂಥ ಒಂದು ಸರಳವಾದಂತಹ ಒಂದು ಕಣ್ತರಿಸುವ ಕಾರ್ಯವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ ಆ ಪದ್ಯದ ಮುಖಾಂತರ. ಹಾಗೆಯೇ ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ ತೋರಬಾರದು, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರದು, ಆಡಿ ಸತ್ತ ಮಡಿಕೆಗೆ ಜೋಡಿಸಿ ಒಲೆಗುಂಡು ಹೂಡಬಾರದು, ಬಹು ಬಡತನ ಬಂದಾಗ ನೆಂಟರ ಮನೆ ಬಾಗಿಲಿಗೆ ಹೋಗಬಾರದು. ಬಡತನ ಬಂತು ಅಂತ ಯಾರ ಮನೆಗೂ ಹೋಗಬಾರ್ದು. ನನ್ನ ಮನೇಲಿ ಗಂಜಿ ಇದೆಯಾ, ಅದನ್ನೇ ಕುಡಿ, ಅದೇ ಅಮೃತ, ಅದೇ ಅಮೃತ. ಆಗ ಎಂತ ಅವಾಗಲೇ ಬರೆದಿದ್ದಾರೆ ನಮ್ಮ ದಾಸಶ್ರೇಷ್ಠರು, ಅವಾಗಲೇ ಬರೆದಿದ್ದಾರೆ. 15-16ನೇ ಶತಮಾನದಲ್ಲಿನೇ ಈ ಸಮಾಜವನ್ನು ತಿದ್ದತಕ್ಕಂಥ, ಈ ಸಮಾಜದ ಕಣ್ಣನ್ನು ತೆರೆಸ್ತಕ್ಕಂಥ ಕಾರ್ಯವನ್ನು ಎಷ್ಟು ಚೆನ್ನಾಗಿ, ಎಷ್ಟು ಸರಳವಾಗಿ ಮನೆ ಮನೆ, ಬೀದಿ ಬೀದಿ, ಊರೂರು ಸುತ್ತಿ ಅವರು ಸಮಾಜದ ಕಣ್ಣನ್ನು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಯಾಕೆ ಬೇಕಿತ್ತು ಇದೆಲ್ಲ? ಅವ್ರಿಗೆ ಸಿಕ್ಕಂಥ ಉಪ್ಪರಿಗೆ ತಗೊಂಡು, ಅವ್ರಿಗೆ ಸಿಕ್ಕಂಥ ರಾಜವೈಭೋಗವನ್ನು ಅನುಭವಿಸ್ತಾ ಅವ್ರು ಹೆಂಗೆ ಜೀವನ ಮಾಡ್ಬೋದಿತ್ತು? ಎಲ್ಲವನ್ನು ಬಿಟ್ಟರು ನಿಸ್ವಾರ್ಥದಿಂದ, ಸ್ವಾರ್ಥವೇ ಇಲ್ಲ, ನಿಸ್ವಾರ್ಥದಿಂದ ಸಮಾಜದ ಒಂದು ಅಭಿವೃದ್ಧಿಗೆ, ಸಮಾಜದ ಏಳಿಗೆಗೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ದಾಸಶ್ರೇಷ್ಠರು ಹೊರಟ್ರಲ್ಲ. ನಿಜವಾಗ್ಲೂ ಅವರ ಜೀವನ ನಿಜವಾಗ್ಲೂ ಸಾರ್ಥಕವಾದಂಥದ್ದು.
ಅವರ ಕೀರ್ತನೆಗಳನ್ನು ಅಟ್ಲೀಸ್ಟ್ ನಮಗೆ ಏನು ಮಾಡೋಕ್ಕಾಗಲಿಲ್ಲ, ನಾವು ಉಪಕಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಪಕಾರ ಅಂತೂ ಮಾಡೋದು, ಒಬ್ಬರಿಗೆ ಸಹಾಯ ಮಾಡೋಕ್ಕಾಗದಿದ್ರೂ ಅವರಿಗೆ ಕೇಡನ್ನು ನಾವು ಮಾಡಬಾರ್ದು, ಬಯಸಬಾರ್ದು. ಈ ಥರದ ಒಂದು ಈಗಿನ ಸಮಾಜಕ್ಕೆ ಅವಶ್ಯಕತೆ ಇದೆ. ಈಗಿನ ಸಮಾಜಕ್ಕೆ ದಾಸಶ್ರೇಷ್ಠರ ಈ ಕೀರ್ತನೆಗಳ ಪ್ರಚಾರ, ಈ ಒಂದು ಅವರ ಒಂದು ಆಂದೋಲನದ ರೀತಿಯೇ ಆಗಬೇಕಿದು. ದಾಸಶ್ರೇಷ್ಠರ ಒಂದು ಏನು ವಿಚಾರಧಾರೆಗಳಿದೆ, ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳಿದಿರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ದಾಸಶ್ರೇಷ್ಠರ ಆ ಮಹಾತ್ಮ ವಿಚಾರಧಾರೆಗಳು ಆಂದೋಲನದ ರೀತಿಯಲ್ಲೇ ಪಸರಿಸಬೇಕು. ಎಲ್ಲರ ಮನಸ್ಸು ತೆರೆಸುವಂಥ ಕಾರ್ಯಗಳು ಆಗಬೇಕು. ಹಾಗೆ ಇನ್ನೊಂದು ಕೀರ್ತನೆ, ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ, ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ, ಆ ಜಲದ ಕುಲವನೇನಾದರೂ ಬಲ್ಲಿರ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ, ನೆಲೆಯನರಿತು ನೀ ಅರಿಯೋ ಮನುಜ. ಅಲ್ವಾ, ನೀರಿನ ಗುಳ್ಳೆಯಂತೆ ಮನುಷ್ಯನ ಜೀವನ. ನೀರಿನ ಮೇಲಿನ ಗುಳ್ಳೆ, ನೀರು ತುಂಬಿರ್ತಕ್ಕಂಥ ಗುಳ್ಳೆ ಯಾವತ್ತು ಹೊಡೆದೋಗಿತ್ತೋ ಗೊತ್ತಿಲ್ಲ. ಹಾಗೆ ಆ ಜಲದ ನೆಲೆ ಅದೆಲ್ಲಿ ಹುಡ್ತು, ಯಾವ ಸ್ಥಳದಲ್ಲಿ ಹುಡ್ತು, ಆ ಸ್ಥಳದ ಮಹಿಮೇನು, ಅದರ ಪವಿತ್ರತೆ ಏನು, ನಾವು ಯಾರಾದರೂ ನೋಡಿದ್ದೀವಾ? ಇಲ್ಲ. ಮಳೆ ಬರುತ್ತೆ, ಮೋಡ ಆಗುತ್ತೆ, ಮಳೆ ಬರುತ್ತೆ, ಅದರಿಂದ ನೀರು ಸಿಗುತ್ತೆ, ಆ ನೀರು ಉಪಯೋಗಿಸ್ತೀವಿ. ಹಾಗೆ ಎಲ್ಲಿ ನಾವು ಅದ್ರ ನೆಲೆ ನಾವು ಎಲ್ಲಿ ನೋಡಿದ್ದೀವಿ? ಅದರಂತೆಯೇ ಈ ಜೀವನ ಕೂಡ, ಇದು ನೀರಿನ ಮೇಲಿನ ಗುಳ್ಳೆಯಂತೆ ನಮ್ಮ ಜೀವನ. ಹಾಗೆ ಇದನ್ನೆಲ್ಲನೂ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಮನಸ್ಸನ್ನು ಒಂದು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳಿ, ಇನ್ನಾದರೂ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ನಮ್ಮ ಕನಕದಾಸರು ಹೇಳ್ತಾರೆ. ಹಾಗೆ ಇನ್ನೊಂದು ಇನ್ನೇನು ಮುಗಿಸ್ತೇನೆ ನನ್ನ ಮಾತು, ಇಷ್ಟು ಮಾತಾಡಿದ್ರೇ ಹೆಚ್ಚು ನಾನು. ಹಾಗೆ ಇನ್ನೊಂದು ಕೀರ್ತನೆ ನನಗೆ ತುಂಬ ಇಷ್ಟ ಆಯಿತು. ತನುವನ್ನು ನೇಗಿಲ ಮಾಡಿ ಹೃದಯವನ್ನು ಹೊಲ ಮಾಡಿ, ಜ್ಞಾನವನ್ನು ಮಿಣಿಕಣ್ಣಿ ಹಗ್ಗ ಮಾಡಿ ನಿಮ್ಮ ಮನವೆಂಬ ಧಾನ್ಯವನ್ನು ನೋಡಿ ಬಿತ್ತಿರಯ್ಯ, ನಿಮ್ಮ ಮನದೊಳಗಿನ ಚಂಚಲವೆಂಬ ಹಕ್ಕಿಯನ್ನು ಓಡಿಸಿರಯ್ಯ. ನಿಮ್ಮ ಮನಸ್ಸನ್ನೇ, ನಿಮ್ಮ ದೇಹವನ್ನೇ ಒಂದು ನೇಗಿಲು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೃದಯ ಒಂದು ಹೊಲದ ರೀತಿ ಇರಲಿ, ಅದನ್ನ ಹೊಲವನ್ನು ಉಳ್ತಕ್ಕಂಥ ನೇಗಿಲು ನಿಮ್ಮ ದೇಹ ಆಗಲಿ. ನಿಮ್ಮ ಹೃದಯ ಅಂತಕ್ಕಂಥ ಹೊಲವನ್ನು ಉಳ್ತಕ್ಕಂಥ ನೇಗಿಲು ನಿಮ್ಮ ದೇಹವೇ ಆಗಿರಲಿ. ಹಾಗೆ ಜ್ಞಾನವನ್ನು ಮಿಣಿಕಣ್ಣಿ ಹಗ್ಗ ಮಾಡಿ, ನೀವು ಹೊಲ ಹೊತ್ತು ನೀವು ಬೆಳೆಯನ್ನು ಹಾಕಿ ಅದ್ರ ಮೇಲೆ ಬರ್ತಾವಲ್ಲ ಹಕ್ಕಿಗಳು ತಿನ್ನಲಿಕ್ಕೆ, ಅವನ್ನು ಓಡಿಸ್ಲಿಕ್ಕೆ ನೀವು ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ, ಅರಿವು ಏನಿದೆ ಅದನ್ನೇ ಒಂದು ಹಗ್ಗ ಮಾಡ್ಕೊಳ್ಳಿ. ಅವನು ಓಡಿಸೋಕ್ಕೆ ಇವೇನೋ ಕಲ್ಲು ಹೊಡೆಯೋಕ್ಕೆ ಇದು ಮಾಡ್ಕೋತೀವಲ್ಲ, ಕ್ಯಾಟ್ರ್ ಪಿಲ್ಲರ್ ಅಂತ, ಅದನ್ನು ನಿಮ್ಮ ಜ್ಞಾನವನ್ನೇ ಮಾಡ್ಕೊಳ್ಳಿ. ಅದರ ಮುಖಾಂತರ ಆ ಹಕ್ಕಿಯನ್ನು, ಆ ಚಂಚಲತೆ ಎಂಬ ಹಕ್ಕಿಯನ್ನು, ನಮ್ಮ ಮನಸ್ಸಲ್ಲಿ ಏನು ಚಂಚಲತೆ, ಆ ಕೆಟ್ಟದ್ದು ಅದಿದೆ ಅದನ್ನು ಓಡಿಸುವಂಥ ಹಕ್ಕಿನ ನಿಮ್ಮ ಜ್ಞಾನವನ್ನೇ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಬಹುಶಃ ನಾವು, ನನಗನ್ಸೋದು ದಾಸಶ್ರೇಷ್ಠರನ್ನ ನಾವು ಕಂಡಿಲ್ಲ, ಕಾಣೋಕ್ಕೆ ಸಾಧ್ಯವೂ ಇಲ್ಲ. ಇವತ್ತಿಗಂತೂ ದಾಸಶ್ರೇಷ್ಠರನ್ನ ಕಾಣ್ತೀವಿ ಅಂತ ನಾವು ಇದೇ ಇಟ್ಕೋಬಾರ್ದು. ಎಂಥ ಸಮಾಜ ಆವಾಗ, ಇಂಥ ಶ್ರೇಷ್ಠರು ಆಗಿನ ಕಾಲದಲ್ಲಿ ಇದ್ರಲ್ಲ, ಆಗಿನ ಜನ ಇವರ ಒಂದು ಆ ಪದ್ಯಗಳನ್ನು ಓದಿದ್ರಲ್ಲ, ಅವರನ್ನು ಕಣ್ಣಾರೆ ದರ್ಶನ ಮಾಡಿದ್ರೆ ಅವ್ರು ನಿಜವಾಗ್ಲೂ ಭಾಗ್ಯವಂತರು, ಪುಣ್ಯವಂತರು ಅವರು. ಇವತ್ತಿನ ದಿನಮಾನಗಳಲ್ಲಿ ಇಂಥ ಮಹಾನ್ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ನಿಜ, ನಾವು ಎಲ್ಲಿ ಜೀವಿಸ್ತಾ ಇದ್ದೀವಿ? ನಾವು ಎಲ್ಲಿದ್ದೀವಿ? ನಾವು ಬದುಕ್ತಿರೋದೇ ಒಂದು ಮಾಯೆನಾ? ನಾವೇ ಮಾಯೆಯೊಳಗಿದ್ದೀವ ಅಥವಾ ನಮ್ಮೊಳಗೇ ಮಾಯೆ ಇದೆಯಾ? ಹೌದು, ಇಂಥ ಒಂದು ತರ್ಕಕ್ಕೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ದಾಸಶ್ರೇಷ್ಠರು. ನಿಜವಾಗ್ಲೂ ಅನಿಸುತ್ತೆ, ನಾನು ಸಂಸಾರ ಅಂತಕ್ಕಂಥ ಕುಟುಂಬ, ಗಂಡ, ಅತ್ತೆ, ಮಾವ, ಮಕ್ಕಳು ಎಲ್ಲರನ್ನೂ ನೋಡ್ಕೋತೀನಿ, ದುಡಿತೀನಿ, ಪ್ರತಿನಿತ್ಯ ಕೆಲಸ ಮಾಡ್ತೀನಿ, ಅದೇ ಬೆಳಗ್ಗಿನ ಜಾವ, ಅದೇ ಹಗಲಿಡೀ ಜೀವನ, ಮತ್ತು ಏನೋ ಚಿಂತನೆಗಳು, ಅದು ಮಾಡಬೇಕು, ಇದು ಮಾಡಬೇಕು, ಮಕ್ಕಳನ್ನ ಬೆಳೆಸಬೇಕು, ಓದಿಸ್ಬೇಕು,
ಅವ್ರು ದೊಡ್ಡವರಾದ್ಮೇಲೆ ಅವ್ರಿಗೆ ಮದುವೆ ಮಾಡಬೇಕು, ಸೊಸೆ ತರಬೇಕು, ನಾವು ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ? ಇದು ಸರ್ಕಲ್ ನಡೀತಾ ಇರುತ್ತೆ. ಇದು ನಾನು ಯಾವ ಮಾಯೆಯಲ್ಲಿ ಸಿಗಾಕೊಂಡಿದ್ದೀನಿ? ಹೌದಾ, ನಾನು ಸಿಗಾಕೊಂಡಿರೋದೇ ಒಂದು ಮಾಯೆನಾ? ಚಕ್ರ. ಈ ಗಂಡಸರು, ಮಹಿಳೆಯರು ಬಿಡಿ, ಗಂಡಸರು ದುಡಿಮೆ ಯಾರಿಗೋಸ್ಕರ ದುಡಿತೀವಿ? ತನಗೋಸ್ಕರ ತಾನು ಏನು ಮಾಡ್ಕೊಳ್ಳಲ್ಲ. ದುಡಿತಾ ಇರೋದು ಯಾರಿಗೂ ಗಾಣದ ಎತ್ತಿನ ಥರ ದುಡಿತಾ ಇರೋದು. ಯಾರಿಗೋಸ್ಕರ ದುಡಿತಾ ಇದ್ದೀನಿ? ನನಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ? ನನಗೇನು ಬೇಕು? ಈ ಥರ ಹಲವಾರು ಒಂದು ವಿಚಾರಗಳನ್ನು ನಾವು ಯೋಚನೆ ಮಾಡ್ತಾ ಹೋದರೆ ನಿಜವಾಗ್ಲೂ ಒಂಥರ ನಾವು ಎಲ್ಲಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಅಂಥ ಒಂದು ನಾವೇನೂ ಅಲ್ಲ ಅಂತಕ್ಕಂಥದ್ದನ್ನು ದಾಸರು ಶ್ರೇಷ್ಠರು ಕಂಡುಕೊಂಡಿದ್ದಾರೆ. ಮನುಷ್ಯ ಏನೂ ಅಲ್ಲ, ಮಾಯೆಯೊಳಗೆ ನಾನು, ನನ್ನೊಳಗೆ ಮಾಯೆಯು ಅಂತಕ್ಕಂಥ ಒಂದು ಅಲೌಕಿಕವಾದಂತಹ ಲೌಕಿಕ ಚಿಂತನೆಗಳನ್ನು ಅಲೌಕಿಕ ಒಂದು ಪ್ರಪಂಚದಲ್ಲಿ ಅವರು ಚರ್ಚಿಸಿ ಮಂತಿಸಿ ಆ ಚಿಂತನೆಗಳನ್ನು ಮಾಡಿ ಅವರು ಇಲ್ಲಿ ಬಿತ್ತರಿಸಿ ಹೋಗಿದ್ದಾರೆ. ಆ ವಿಶೇಷವಾದಂತಹ ಒಂದು ಕೀರ್ತನೆಗಳ ಮುಖಾಂತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಹುಶಃ ನಾನಿಷ್ಟೇ ನನ್ನ ಒಂದು ಮಾತುಗಳು. ಆದರೆ ಹೇಳೋದು ಪ್ರತಿಯೊಂದು ಜೀವಿಗೂ ನಿಜವಾಗ್ಲೂ ಕಣ್ತರಿಸ್ತಕ್ಕಂಥ ಒಂದು ಅದಮ್ಯ ಶಕ್ತಿ ಬೇಕು. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ನಾವು ಈ ಜೀವನ ಏನು ಮಾಡ್ತಾ ಇದ್ದೀವಿ, ನಾವು 20 ಒಂದು ಆಸುಪಾಸಿನಲ್ಲಿ ನಾವೇನಿದ್ದೇವೆ, ಈಗಿನ ಒಂದು ದಿನಮಾನಗಳಲ್ಲಿ ಈ ಸಮಾಜದಲ್ಲಿ ಈ ಭ್ರಷ್ಟತೆಯಲ್ಲಿ ಒಬ್ಬರಿಗೊಬ್ರು ನೋಡೋದಾಗಲ್ಲ, ಮಚ್ಚರಿಸ್ತಾರೆ. ಈ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ರಿಗೊಬ್ರಿಗೇನೆ ಆಗೋದಿಲ್ಲ. ಇದನ್ನೆಲ್ಲ ತಿದ್ದೋರು ಯಾರು? ಇವರಿಗೆಲ್ಲ ಬುದ್ಧಿ ಹೇಳೋರು ಯಾರು? ಅವ್ರಿಗೆ ಆಗೋದಿಲ್ಲ. ಅಣ್ಣ ತಮ್ಮನಿಗೆ ಆಗಲ್ಲ, ಗಂಡ ಹೆಂಡತಿಗೆ ಆಗಲ್ಲ, ತಾಯಿ ಮಕ್ಕಳಿಗೆ ಆಗ್ತಕ್ಕಲ್ಲ. ಇದೆಂತ ಸಂದರ್ಭ ಬಂದು ಕೂತ್ಕೊಳ್ತು. ನಿಜವಾಗ್ಲು ಈಗ ದಾಸಶ್ರೇಷ್ಠ ಇದ್ದಿದ್ರೆ ನಿಜವಾಗ್ಲೂ ಅವರು ಅದೇನಾಗ್ತಿದ್ರೋ ಗೊತ್ತಿಲ್ಲ. ಅಂದಿನ ಸಮಾಜದಲ್ಲಿ ಅವರ ಮಾತುಗಳನ್ನ ಕೇಳಿದ್ರು, ಅವ್ರ ಕೀರ್ತನೆಗಳ ಪ್ರಭಾವ ಆಯ್ತು ಸಮಾಜದ ಮೇಲೆ, ಹಲವಾರು ಬದಲಾವಣೆಗಳನ್ನಾಯ್ತು ಆ ಸಮಾಜದಲ್ಲಿ. ಆದ್ರೆ ಈಗ ಇಂಥ ಒಬ್ಬ ದಾಸಶ್ರೇಷ್ಠರು ಯಾವ್ದಾದ್ರು ಒಂದು ಶಕ್ತಿ ಬರ್ಬೇಕು, ಒಂದು ಕಣ್ತರಿಸುವಂತ ಕಾರ್ಯ ಆಗ್ಬೇಕು. ನಾವು ನೀವು ಎಲ್ಲ ಇಂಥ ಒಂದು ಸಮಾಜದಲ್ಲಿ ಇದ್ದೇವೆ, ಇಂಥ ಒಂದು ಪವಾಡಗಳೇನಾದ್ರು ಆದ್ರೆ ನಾವು ಕಣ್ಣಾರೆ ನೋಡಿ ಒಂದು ಸಾರ್ಥಕ ಭಾವವನ್ನು ತಗೋಬಹುದು ಅಂತ ನನ್ಗನ್ಸುತ್ತೆ. ಸಾಧ್ಯ ಆದಷ್ಟು ನಾವು ಆ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾವು ಒಂಚೂರು ವಿದ್ಯಾವಂತರು, ಒಂಚೂರು ವಿಚಾರಗಳನ್ನು ತಿಳ್ಕೊಂಡಾಗಿ ನಮ್ಮ ಮನೆಗಳಲ್ಲಿ ನಾವು ಸಮಾಜ ಸುಧಾರಿಸ್ತಕ್ಕಂಥಷ್ಟು ನಮಗೆ ಶಕ್ತಿ ಇಲ್ಲ. ನಮ್ಮ ಮನೆಯ ಮಟ್ಟಿಗೆ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಕೆಲಸಗಳನ್ನು ನಾವು ಮಾಡೋಣ. ನಮ್ಮ ದಾಸಶ್ರೇಷ್ಠರ ಹಲವಾರು ಪದ್ಯಗಳ ಒಂದು ಪ್ರಭಾವ ನಮ್ಮ ಮನಗಳ ಮೇಲೆ ಆಗಲಿ, ಅದರ ಮುಖಾಂತರ ನಮ್ಮ ಮನೆಗಳಲ್ಲಿ ಕೊಂಚಿತ್ತು ಬದಲಾವಣೆಯನ್ನು ತಂದುಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ನನಗೆ ಈ ಒಂದು ಸಂದರ್ಭದಲ್ಲಿ ಕನಕದಾಸರ ಒಂದು ಪದ್ಯಗಳ ಅವರ ಜೀವನ, ಅವರ ಪದ್ಯಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತಹ ನನ್ನ ಬಳಗ, ನಮ್ಮ ಬಳಗ ಕ್ಕೆ ನಾನು ಒಂದು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಒಂದು ಕೀರ್ತನೆ ಯಾವತ್ತೂ ಹಾಡಿಲ್ಲ, ಹಾಡಬೇಕು ಅಂತ ಅನ್ನಿಸ್ತೇನೆ ಇಲ್ಲ, ಒಂದೇ ಒಂದು ಪದ್ಯ ಒಂದೇ ಕಾರ ಹೇಳ್ತೀನಿ, ಹೇಳೋ ಪ್ರಯತ್ನ ಮಾಡ್ತೀನಿ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸು ಕಾಯಂಗಳ ಕಳೆದು